ಬಟ್ ನೀವು ಯಾವಾಗ ಇನ್ನೊಬ್ರು ಮನೆ ಹಾಳು ಮಾಡೋ ಕೆಲಸ ಮಾಡ್ತೀರಲ್ಲ, ಅವಾಗ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಒಬ್ಬರೆಲ್ಲ ಹೆಲ್ಪ್ ಮಾಡ್ತಿರೋದು. ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೇ ಇಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೆಲ್ಪ್ ಮಾಡಿದ್ದಾರೆ. ಹೋಗಿ ಲೋಕಲ್ ಏಡ್ಸ್ನ ಕೇಳಿ, ಅವ್ರು ಹೇಳ್ತಾರೆ ಅಂದರೆ ಯಾವ ರೇಂಜಿಗೆ ಹೆಲ್ಪ್ಫುಲ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೂ ಗೊತ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಇದೆ, ಆಲ್ಮೋಸ್ಟ್ 1,70,00,000 ಫಾಲೋವರ್ಸ್ ಇದ್ದಾರೆ. ಆಮ್ ಹುಸೇನ್ ಮನ್ಸೂರಿ ಅಂತ. ಅವ್ರ ಪ್ರೊಫೈಲ್ ಚೆಕ್ ಮಾಡಿ, ಬರೀ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಅವರು ಯಾವತ್ತೂ ಇನ್ನೊಬ್ರು ಮನೆ ಹಾಳು ಮಾಡೋ ಕೆಲಸ ಮಾಡಿಲ್ಲ. ಸೊ ನೀವು ಗ್ರೋ ಆಗಿ ಬ್ರೋ, ನೋ ಇಶ್ಯೂಸ್ ಆಯಿತಾ. ಒಳ್ಳೆ ಕೆಲಸನೇ ಮಾಡ್ತಿದ್ದೀರಾ, ಗ್ರೋ ಆಗ್ಬಿಟ್ಟು ನೀವು ಫಾಲ್ತು ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಪ್ರಮೋಟ್ ಮಾಡಿ ಯಾರ್ದಾರ ಫಿನಾನ್ಷಿಯಲ್ ಲಾಸ್ ಮಾಡೋದಕ್ಕೆ ನೀವು ರೀಸನ್ ಆಗ್ತಿರಲ್ಲ, ಅವಾಗ ಎಲ್ಲ ತಗೋತೀರಾ ನೀವು ವಾಪಸ್ಸು, ಆಯಿತಾ. ಸೊ ಅರ್ಥ ಮಾಡ್ಕೊಳ್ಳಿ, ಸಹಾಯ ಮಾಡೋದಕ್ಕೆ ಜಾಸ್ತಿ ದುಡ್ಡು ಬೇಕಾಗಿಲ್ಲ. 100 ರೂಪಾಯಿ ಇದ್ರೂ ಸಹಾಯ ಮಾಡ್ಬೋದು. ಅದಕ್ಕೆ ಯಾರ ಅಪ್ಪನ ಮನೆ ಆಸ್ತಿನೂ ಹೋಗಲ್ಲ, ಆಯ್ತಾ. ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ನೀವು ಮಾಡ್ತಿರೋದೆಲ್ಲ ಇಂಥ ಕೆಲಸಗಳೇ, ಆಯ್ತಾ. ಟ್ಯಾಲೆಂಟ್ ಇಲ್ಲ, ಸ್ಕಿಲ್ ಇಲ್ಲ, ಏನಿಲ್ಲ, ಜಸ್ಟ್ ಹೆಲ್ಪ್ ಮಾಡೋದು, ಅದನ್ನು ಅಪ್ಲೋಡ್ ಮಾಡೋದು. ಬ್ರೋ ನೀವು ಕಾಂಟೆಂಟ್ ಕ್ರಿಯೇಟರ್ ಬ್ರೋ, ನೀವು ಹೆಲ್ಪ್ ಮಾಡ್ತಿಲ್ಲ. ನೀವು ಹೋಗ್ತಿರೋ ಉದ್ದೇಶನೇ ಅಲ್ಲಿ ಪೆಟ್ರೋಲ್ ಕೊಡ್ತಿರೋದು ಅಥವಾ ಇನ್ನೊಂದೇನೋ ಕೊಡ್ತಿರೋದು ಕಾಂಟೆಂಟ್ ಮಾಡೋದಕ್ಕೆ ಅಂತಲೇ ಹೋಗ್ತಿರೋದು ನೀವಲ್ಲಿ, ಆಯಿತಾ. ಅರ್ಥ ಮಾಡ್ಕೊಳ್ಳಿ, ಯು ಆರ್ ನಾಟ್ ಜಸ್ಟ್ ಗೋಯಿಂಗ್ ಟು ಹೆಲ್ಪ್ ಪೀಪಲ್, ಯು ಆರ್ ಗೋಯಿಂಗ್ ದೇರ್ ಟು ಮೇಕ್ ಕಾಂಟೆಂಟ್ಸ್, ಆಯಿತಾ. ಕಾಂಟೆಂಟ್ಸ್ ಮಾಡಿ, ಬಟ್ ಅದರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು ಜಾಸ್ತಿ ರೀಚ್ ಆಗಲಿ, ಜಾಸ್ತಿ ಇದಾಗಲಿ ಅಂತಲೇ. ಸೊ ವೆನ್ ಯು ಡೂ ಸಚ್ ಥಿಂಗ್ಸ್, ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಎಂಡ್ ಇನ್ ಎ ಗುಡ್ ನೋಟ್ಸ್. ಇಂಟೆನ್ಷನ್ ಕ್ಲಿಯರ್ ಇದ್ರೆ ಯಾರು ಅಗೇನ್ಸ್ಟ್ ಮಾತಾಡಲ್ಲ. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್.